ಇನ್ನು ಕಾಂಗ್ರೆಸ್ ಕಟ್ಟಿ ಹಾಕೋದಕ್ಕೆ ಒಂದಾಗಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್, ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಕಮಲ ದಳ ಮೈತ್ರಿ ಪಡೆಗೆ 14 ಕ್ಷೇತ್ರಗಳಲ್ಲಿ ಪರೀಕ್ಷಾ ಅಖಾಡವಾಗ್ಬಿಟ್ಟಿದ್ದಾವೆ. ಲೋಕ ಮೈತ್ರಿ ಜೆಡಿಎಸ್ಗೆ ವರ ಆಗುತ್ತಾ ಅಥವಾ ಬಿಜೆಪಿಗೆ ಲಾಭ ತಂದುಕೊಡುತ್ತಾ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ ಮನೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಕಮಲ ದಳ ಮೈತ್ರಿ ಮಾಡಿಕೊಂಡಿರೋದು ಎರಡೂ ಪಕ್ಷಗಳು ಸಕ್ಸಸ್ ಕಾಣ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಗಿದೆ ಅವರ ಪ್ರಿಪರೇಷನ್? ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುವಂತಹ ಸಾಧ್ಯತೆ ಇದೆ? ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಸಿನಾರಿಯೋ ಕಂಡು ಬರ್ತಾ ಇದೆ ಮಧು? ಸಭಾ ಪ್ರಮುಖವಾಗಿ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತದಾನಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ಈ ಬಾರಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇರೋದು ಈಗಾಗಲೇ ಗೊತ್ತಿರೋ ಅಂತ ವಿಚಾರ. ಮೈತ್ರಿ ಅಭ್ಯರ್ಥಿಯಾಗಿ ಎರಡು ಪಕ್ಷದಿಂದಲೂ ಕೂಡ ನೇರವಾಗಿ ಕಣಕ್ಕೆ ಇಳಿದಿರೋ ಅಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಮತದಾನ ನಡೀತಾ ಇರೋ ಅಂತ ಈ ಒಂದು ಸಂದರ್ಭದಲ್ಲಿ 14 ಲೋಕಸಭಾ ಕ್ಷೇತ್ರದ ಪೈಕಿ 11 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಕಮಲ ಚಿಹ್ನೆಯ ಅಡಿಯಲ್ಲಿಯೇ ಅಖಾಡಕ್ಕೆ ಧುಮುಕಿದ್ರೆ, ಇತ್ತ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳಾಗಿ ಜೆಡಿಎಸ್ನ ಚಿಹ್ನೆಯ ಅಡಿಯಲ್ಲಿ ಅಖಾಡಕ್ಕೆ ಇಳಿದಿರೋ ಅಂತ ಅಭ್ಯರ್ಥಿಗಳು ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ನೋಡಿ, ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರೋ ಅಂತ ಒಕ್ಕಲಿಗ ಸಮುದಾಯದ ಮತಗಳು ಯಾವಾಗಲೂ ಕೂಡ ತೆನೆ ಹೊತ್ತ ಮಹಿಳೆ ಜೊತೆ ಇದೆ ಅನ್ನೋ ಒಂದು ಸಂದೇಶ ಕಳೆದ ಹಲವಾರು ಚುನಾವಣೆಗಳಿಂದ ರವಾನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಹಳೆ ಮೈಸೂರು ಭಾಗದ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಜೊತೆಗೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಈ ಕಡೆ ಬೆಂಗಳೂರು ಗ್ರಾಮಾಂತರ, ಅತ್ತ ಮಂಡ್ಯ, ಹಾಸನ, ಮೈಸೂರು, ಕೊಡಗು, ಚಾಮರಾಜನಗರ, ಈ ಭಾಗಗಳಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರೋ ಅಂತ ಹಲವಾರು ವಿಧಾನಸಭಾ ಕ್ಷೇತ್ರಗಳು ಇದೆ. ಹೀಗಾಗಿಯೇ ನೇರವಾಗಿ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಇನ್ನು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ತಗೊಳ್ಳಿ, ಅಲ್ಲಿ ಬಿಜೆಪಿ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದೆ. ಈತ ಜೆಡಿಎಸ್ ಕಣಕ್ಕಿಳಿದಿರೋ ಅಂತ 3 ಕ್ಷೇತ್ರಗಳ ಪೈಕಿ ಮಂಡ್ಯ ಮತ್ತು ಹಾಸನದಲ್ಲಿ ಒಕ್ಕಲಿಗ ಸಮುದಾಯದ ಮತವನ್ನೇ ಪ್ರತಿನಿಧಿಸೋ ಅಂತ HD ಕುಮಾರಸ್ವಾಮಿ ಅವರು ಮಂಡ್ಯದಿಂದ, ಪ್ರಜ್ವಲ್ ರೇವಣ್ಣ ಅವರು ಹಾಸನದಿಂದ ಕಣಕ್ಕೆ ಇಳಿದಿದ್ರೆ, ಇತ್ತ ಕೋಲಾರ ಮೀಸಲು ಕ್ಷೇತ್ರದಿಂದ ಮಹೇಶ್ ಬಾಬು ಅವರು ಅಖಾಡದಲ್ಲಿ ಇದ್ದಾರೆ. ಕೋಲಾರ, ಮಂಡ್ಯ, ಹಾಸನ ಇದು 3 ತೆನೆ ಹೊತ್ತ ಮಹಿಳೆಯ ಚಿಹ್ನೆಯ ಅಡಿಯಲ್ಲಿ ಅಭ್ಯರ್ಥಿಗಳು ಕಣಕ್ಕಿಳಿದಿದೆ. ಆದರೆ ಇನ್ನು ಬಾಕಿ ಇರೋ ಅಂತ 11 ಕ್ಷೇತ್ರಗಳಲ್ಲಿ ನೇರವಾಗಿ ಬಿಜೆಪಿಯ ಕಮಲ ಚಿಹ್ನೆಯ ಅಡಿಯಲ್ಲಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಇನ್ನು ನಾನು ಈಗಾಗಲೇ ಉಲ್ಲೇಖ ಮಾಡಿರೋ ಥರ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಅತ್ತ ಚಿಕ್ಕಬಳ್ಳಾಪುರ, ತುಮಕೂರು ಭಾಗಗಳಲ್ಲಿ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಆ ಮತಗಳೇ ನಿರ್ಣಾಯಕ. ಹೀಗಾಗಿ ಫೈಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಲಿಕ್ಕೋಸ್ಕರನೇ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಇದು ಬಿಜೆಪಿಗೂ ಒಂದು ಹಂತದಲ್ಲಿ ಲಾಭ, ಮತ್ತೊಂದು ಕಡೆ ಜೆಡಿಎಸ್ಗೂ ಕೂಡ ಒಂದು ಹಂತದಲ್ಲಿ ಲಾಭ ಅನ್ನೋದನ್ನ ಉಲ್ಲೇಖ ಮಾಡಬೇಕಾಗುತ್ತೆ. ತುಮಕೂರಿನಲ್ಲಿ ಕಾಂಗ್ರೆಸ್ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ, ಇತ್ತ ಬಿಜೆಪಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರೋ ಅಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಹೀಗಾಗಿಯೇ ಎಲ್ಲ ಕಡೆ ಕೂಡ ಒಕ್ಕಲಿಗ ಸಮುದಾಯದ ಮತಗಳು ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯ ಪರ ಚಲಾವಣೆ ಆಗಬೇಕು ಅನ್ನೋ ಒನ್ಲೈನ್ ಅಜೆಂಡಾ ಇಟ್ಕೊಂಡು ಬಿಜೆಪಿ ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿರುವಂತದ್ದು. ಸಭಾ ರೈಟ್ ಮಧುಸೂದನ್, ಡೀಟೇಲ್ಸ್ಗಾಗಿ ಇನ್ನು ಅಖಾಡದಲ್ಲಿ ಯಾವ್ಯಾವ ಅಭ್ಯರ್ಥಿಗಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಅಲ್ಲಿ ನೀವು ಕೂಡ ಗಮನಿಸ್ತಾ ಹೋಗಬಹುದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇಡೀ ಕರ್ನಾಟಕ ಮಾತ್ರವಲ್ಲ, ಭಾರತದಲ್ಲೂ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಆ ಕ್ಷೇತ್ರದಿಂದ NDA ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಡಾಕ್ಟರ್ CN ಮಂಜುನಾಥ್ ಅವರು ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಕೂಡ 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ K ಸುಧಾಕರ್ ಹಾಗೂ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರು ಕಣದಲ್ಲಿದ್ದಾರೆ. ಕೋಲಾರ ಲೋಕ ಕ್ಷೇತ್ರದಿಂದ ಮಲ್ಲೇಶ್ ಬಾಬು ವರ್ಸಸ್ ಕಾಂಗ್ರೆಸ್ನಿಂದ KV ಗೌತಮ್ ಅವರು ಅಖಾಡದಲ್ಲಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಿಂದ ಮತ್ತು ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ, ಹಾಸನ ಹೈ ವೋಲ್ಟೇಜ್ ಕ್ಷೇತ್ರ, ಅಲ್ಲಿಂದ ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಹಾಗೂ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್. ಇನ್ನು ದಕ್ಷಿಣ ಕನ್ನಡದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಪದ್ಮರಾಜ್ ಅವರಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದಿಂದ ಗೋವಿಂದ ಕಾರಜೋಳ ಅವರು ಬಿಜೆಪಿಯಿಂದ, ಚಂದ್ರಪ್ಪ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ.
ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಅವರು NDA ಅಭ್ಯರ್ಥಿಯಾಗಿದ್ದಾರೆ. ಮುದ್ದಹನುಮೇಗೌಡ ಅವರು ಕಾಂಗ್ರೆಸ್ ಜಾಯ್ನ್ ಆಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಮಂಡ್ಯದಿಂದ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಹೈ ವೋಲ್ಟೇಜ್ ಕಣ, ಅದು ಕೂಡ. ಇನ್ನು ಮೈಸೂರು ಕೊಡಗು ಯದುವೀರ್ ಒಡೆಯರ್ ಅವರು ಬಿಜೆಪಿಯಿಂದ ಇದ್ದಾರೆ. ಲಕ್ಷ್ಮಣ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇನ್ನು ಚಾಮರಾಜನಗರದಿಂದ ಬಾಲರಾಜ್ ವರ್ಸಸ್ ಸುನೀಲ್ ಬೋಸ್ ಅವರ ಕಣ ಅಲ್ಲಿ ಏರ್ಪಟ್ಟಿದೆ. ಸೊ ಇದು 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಆಯಿತು. ಆದರೆ ಇದರಲ್ಲಿ ನಿಮ್ಮ ಆಯ್ಕೆ ಯಾವುದು ಅನ್ನೋದು ಕೂಡ ನಿಮಗೆ ಬಿಟ್ಟಿದ್ದು. ಇಷ್ಟು ದಿನ ಅನಾಲಿಸಿಸ್ ಮಾಡಿದ್ದಾಯಿತು, ಇಷ್ಟು ದಿನ ಅಭ್ಯರ್ಥಿಗಳ ಪ್ರಚಾರದ ಕಾರ್ಯವೈಖರಿಯನ್ನ ನೀವು ನೋಡಿದ್ರಿ. ಅವರು ಇನ್ ಕೇಸ್ ನಿಮ್ಮ MP ಆದ ನಂತರ ಯಾವೆಲ್ಲ ಯೋಜನೆಗಳನ್ನ, ಜನಸಾಮಾನ್ಯರಿಗೆ ಆಗುವಂತಹ ಅನುಕೂಲಗಳನ್ನ ಯಾವ ರೀತಿಯಾಗಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಅವರು ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿಟ್ಟಾಗಿದೆ. ಆದರೆ ಈಗ ಮತದಾರರು ಅಂದ್ರೆ ನೀವು, ನಿಮಗೆ ಬೇಕಾಗಿರುವಂತಹ, ನಿಮ್ಮ ಕಷ್ಟ ಸುಖಕ್ಕೆ ಆಗುವಂತಹ ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ರಾಜ್ಯಕ್ಕೆ ನಿಮ್ಮ ಕ್ಷೇತ್ರಗಳಿಗೆ ಯಾವೆಲ್ಲ ಯೋಜನೆಗಳನ್ನ ತರಬಹುದು ಅಂತಹ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ. ಬೇರೆ ಬೇರೆ ಭಾಗದ ಮತಗಟ್ಟೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ. 14 ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ನಮ್ಮ ಎಲ್ಲಾ ಪ್ರತಿನಿಧಿಗಳು ಬೇರೆ ಬೇರೆ ಮತಗಟ್ಟೆಗಳಿಂದ ನಿಮಗೆ ಕ್ಷಣಾರ್ಧದಲ್ಲೇ ಲೈವ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಪ್ರಿಪರೇಷನ್, ಬೆಂಗಳೂರು, ಹಾಸನ, ಸದಾಶಿವನಗರ, ಇದೆಲ್ಲವನ್ನು ಕೂಡ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು. ಅದಾದ್ಮೇಲೆ ಮತ್ತೆ ಮತದಾನ ಆರಂಭ ಆಗೋದಕ್ಕೆ ಕೇವಲ 36 ನಿಮಿಷಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಬೆಳ್ಳಂಬೆಳಗ್ಗೆ ಹೋಗಿ ಮತದಾನ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿ ತುಂಬಾ ಜನ ರೆಡಿ ಆಗಿರ್ತಾರೆ. ಅವರೆಲ್ಲರೂ ಕೂಡ ಮತಗಟ್ಟೆಗಳತ್ತ ಧಾವಿಸುವಂತಹ ಈ ಸಮಯ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ತೆರಳುವಂಥವರಾಗಿರಬಹುದು, ಅಂಗಡಿಗಳಿಗೆ ತೆರಳುವಂಥವರಾಗಿರಬಹುದು, ಅವರೆಲ್ಲರೂ ಕೂಡ ಬೆಳಗ್ಗೆನೇ ಬಂದು ಮತದಾನವನ್ನು ಮಾಡ್ತಾರೆ. ಸೊ ಆ ಮತದಾನ ಆರಂಭ ಆಗೋದಕ್ಕೆ ಕ್ಷಣಗಣನೆ ಇದೆ. ಕೇವಲ 35 ನಿಮಿಷಗಳು ಮಾತ್ರ ಬಾಕಿ ಇದೆ. ಇನ್ನು ಸ್ಪೆಷಲಿ ಪಿಂಕ್ ಬೂತ್ಗಳನ್ನು ಕೂಡ ಮಹಿಳೆಯರಿಗಾಗಿ ನಿರ್ಮಾಣ ಮಾಡಲಾಗಿದೆ. ಆ ಬ್ಯೂಟಿಫುಲ್ ಆಗಿರುವಂತಹ, ಸುಂದರವಾಗಿರುವಂತಹ ಪಿಂಕ್ ಬೂತನ್ನು ಕೂಡ ನೀವು ಗಮನಿಸಬಹುದು. ಅಲ್ಲೂ ಕೂಡ ಚುನಾವಣಾ ಅಧಿಕಾರಿಗಳು ಎಲ್ಲ ಸಿದ್ಧತೆಗಳನ್ನು ನೋಡಿಕೊಳ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬಂದು ತಮ್ಮ ವೋಟ್ ಚಲಾಯಿಸಲಿ ಅನ್ನೋದು ಈ ಎಲ್ಲ ಚುನಾವಣಾ ಅಧಿಕಾರಿಗಳ ಆಸೆ ಕೂಡ ಆಗಿರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.